ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ದುಷ್ಕರ್ಮಿಗಳಿಂದ ಹೇಯ ಕೃತ್ಯ, ಫಸಲುಯುಕ್ತ ದ್ರಾಕ್ಷಿ ತೋಟ ನಾಶ. ಚಿಕ್ಕಬಳ್ಳಾಪುರ ತಾಲೂಕಾ ಕಡಶೀಗೇನಹಳ್ಳಿ ಕೊಂಡೇನಹಳ್ಳಿ ಮಧ್ಯೆ ಘಟನೆ. ಮನುಷ್ಯರ ಮಧ್ಯೆ ದ್ವೇಷ ಈರ್ಷ್ಯೆಗಳಿಷ್ಟೇ ಇದ್ದರೂ ಅದನ್ನ ನೇರ ಫೈಟ್ ಮಾಡಿಕೊಳ್ಳದೆ ಅದರ ಬದಲು ಪ್ರಕೃತಿ ಸೌಂದರ್ಯದ ಮೇಲೆ ದೌರ್ಜನ್ಯ ತೋರುವ ಮೂಲಕ ರೋಷಾವೇಶ ತೋರ್ಪಡಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಅಂಥದ್ದೊಂದು ಘಟನೆಗೆ ನಿನ್ನೆ ತಡರಾತ್ರಿ ಗ್ರಾಮವೊಂದರಲ್ಲಿ ನಡೆದಿದೆ. ಕಟಾವಿಗೆ ಸಿದ್ಧವಾಗಿದ್ದ ಸುಮಾರು 50 ದ್ರಾಕ್ಷಿ ಗಿಡಗಳನ್ನು ಕಡಿದು 10 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಜೀವನ ನಷ್ಟಪಡಿಸಿರುವ ಘಟನೆಗೆ ನಡೆದಿದೆ. ಅದೆಲ್ಲಿ, ಯಾವ ಊರು ಅಂತೀರಾ? ಈ ಸುದ್ದಿ ತಪ್ಪದೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ ಕಡಶೀಗೇನಹಳ್ಳಿ ಮಧ್ಯೆ ಇರುವ ಕಾಂತಮ್ಮ ನಾರಾಯಣಸ್ವಾಮಿ ಹೆಸರಿಗೆ ಸೇರಿದ 2 ಎಕರೆಯಲ್ಲಿ ಹಾಕಿದ್ದ ದ್ರಾಕ್ಷಿ ತೋಟ ಫಸಲಿಗೆ ಬಂದಿದೆ. ತಡರಾತ್ರಿ ಏಕಾಏಕಿ ತೋಟಕ್ಕೆ ನುಗ್ಗಿದ ದುಷ್ಕರ್ಮಿಗಳು ಸುಮಾರು 50ರಿಂದ 60 ದ್ರಾಕ್ಷಿ ಗಿಡಗಳನ್ನು, ದ್ರಾಕ್ಷಿ ಚಪ್ಪರದ ಚಪ್ಪಡಿಗಳು, ಫೆನ್ಸಿಂಗ್ ಮಶ್, ಬಲೆ, ದ್ರಾಕ್ಷಿಗೆ ಅಳವಡಿಸಿದ್ದ ಡ್ರಿಪ್ ಪೈಪ್ಗಳು, ನೀರಾವರಿ ಪೈಪ್ಗಳನ್ನು ಕತ್ತರಿಸಿ ನೆಲಕ್ಕುರುಳಿಸಿದ್ದಾರೆ. ಸುಮಾರು 25 ಜನ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿರಬಹುದೆಂದು ಅಂದಾಜಿಸಲಾಗಿದೆ. ಈ ಕೃತ್ಯದಿಂದ ಸುಮಾರು 10 ಲಕ್ಷ ರೂಪಾಯಿದಷ್ಟು ನಷ್ಟ ಹೊಂದಿರಬಹುದು. ಈ ಕೃತ್ಯದ ಬಗ್ಗೆ ಮಾತನಾಡಿರುವ ಮಾಲೀಕ ನಾರಾಯಣಸ್ವಾಮಿ, ರಸ್ತೆ ವಿಚಾರವಾಗಿ ಆಕಾಶ್, ರತ್ನಮ್ಮ, ಶಿವಕುಮಾರ್ ಕುಟುಂಬದ ಜೊತೆ ವ್ಯಾಜ್ಯವಿತ್ತು. ಈ ಹಿಂದೆಯೂ ಸಹ ಒಮ್ಮೆ ಹೀಗಾಗಿತ್ತು. ಆ ದಿನ ಪೊಲೀಸ್ ದೂರು ಕೊಟ್ಟಿದ್ದರೂ ಕ್ರಮ ಜರುಗಿಸಿರಲಿಲ್ಲ. ಆದರೆ ಅದೇ ಧೈರ್ಯದ ಮೇಲೆ ಇಂದು ಈ ಕೃತ್ಯ ಎಸಗಿದ್ದಾರೆ. ಒಂದು ವೇಳೆ ಅಷ್ಟೊತ್ತಲ್ಲೇ ನಾವೇನಾದರೂ ಅಡ್ಡ ಬಂದಿದ್ದರೆ ನಮಗೂ ಸಾವು ಕಾದಿತ್ತೇನೋ ಎಂಬ ಅನುಮಾನ ವ್ಯಕ್ತಪಡಿಸಿದ್ದು ಈಗ ಇಂಥದ್ದೊಂದು ದುರಂತಕ್ಕೆ ಕಾರಣವಾಗಿದೆ. ನಾವು ಈಗಾಗಲೇ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದ್ದೇವೆ. ಈ ಬಾರಿಯಾದರೂ ಈ ಘಟನೆಗೆ ಕಾರಣರಾದವರನ್ನ, ಅವರ ಹಿಂಬಾಲಕರನ್ನ ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕೆಂದು ಅವಲತ್ತುಕೊಂಡಿದ್ದಾರೆ. ನಮ್ಮ ಮಿಸ್ಸಸ್ ಕಾಂತಮ್ಮ ಅಂತ, ಇದು 2 ಎಕರೆ ನಾವು ಕ್ರೈಕ್ ಪಡೆದಿದ್ದೀವಿ. ಕಡಸಿಗ್ನಲ್ಲಿ ಸರ್ವೆ ನಂಬರು. ನಾವು ವಾಸ ಇರೋದು ಕೊಂಡೇನಹಳ್ಳಿ. ಈ ಥರ ದುಷ್ಕರ್ಮಿಗಳು ಬಂದು ಆಕರ್ಷು ಲೆಟ್ ಶ್ರೀರಾಮಪ್ಪ ಅನ್ನೋ ಮಗ, ಅವರ ಹೆಂಡತಿ ರತ್ನಮ್ಮ, ಅವರು ಬಾಮೈದ ಶಿವಕುಮಾರ್ ಅಂತ ಕಡಸಿಗ್ನಳ್ಳಿ, ಇವ್ರು 3 ಜನ ಬಂದು ಇದು ಬೇರೆ ಜನ ಎಲ್ಲ ಕರ್ಕೊಂಬಂದು ಇದು ಮಾಡ್ಯಾವ್ರು ಸರ್. ತುಂಬ ನಮ್ಗೆ ಅನಾನುಕೂಲ ಮಾಡಿ, ತುಂಬ ತೊಂದರೆ ಮಾಡಿ, ತುಂಬ ಲಾಸ್ ಮಾಡ್ಯಾವ್ರು. ಸುಮಾರು ಒಂದು 15 ಜನ ಬಂದು ಮಾಡ್ಯಾವ್ರು ಸರ್ ಕೆಲಸ. ರಾತ್ರಿ 12-1 ಗಂಟೆ ಸುಮಾರು ಸರ್. ಒಂದು 50 ಕೂಚ ಹೊಡೆದು ಎಲ್ಲ ಪೀಸ್ ಮಾಡಿಬಿಟ್ಟಾರೆ. ಆಮೇಲೆ ಒಂದು 30 ಗಿಡ ದ್ರಾಕ್ಷಿ ಗಿಡ ಬೆಳೆ ಬಂದಿರೋದು, ಹಣ್ಣಿರೋದು ಹೊಡೆದ್ಬಿಟ್ಟವ್ರೆ. ಕಟಾವು ಬಂದು ಒಂದು ಸರಿ ಕಟ್ ಮಾಡಿದರೆ 2ನೇ ಸರಿ ಕಟ್ ಮಾಡಬೇಕಾಗಿತ್ತು, 2ನೇ ರೌಂಡು. ಈಗ ಇದು ಮಾಡಿಬಿಟ್ಟು ಈ ಥರ ನಮ್ಗೆ ತುಂಬ ಲಾಸ್ ಮಾಡಿಬಿಟ್ಟು ಚಿಕ್ಕಾಪಟ್ಟೆ ಕೂಚ ಎಲ್ಲ ಪೀಸ್ ಮಾಡಿಬಿಟ್ಟು ಸರ್. ಏನು ಕಾರಣ ಅಂತ ಗೊತ್ತಿಲ್ಲ, ಬಂದು ಮಾಡಿಬಿಟ್ಟವ್ರು. ಇವರೇ ಮಾಡಿರೋದು, ಇನ್ಯಾರೂ ಅಲ್ಲ, ಅವರೇ ಬಂದು ಮಾಡಿರೋದು ಸರ್. ಇದು 3ನೇ ಟೈಮ್ ಸರ್ ಮಾಡ್ತಾರೆ. ಇದು ಹಿಂದೇನೂ ಒಂದು ಸರಿ ಇದೇ ಥರ ಮಾಡಿದ್ದ, ಚಿಕ್ಕದಾಗಿ ಮಾಡಿದ್ದ, ಒಂದು 10 ಕಲ್ಲು ಪುಡಿ ಮಾಡಿದ್ದ. ಅವಾಗ ಕಂಪ್ಲೇಂಟ್ ಮಾಡಿದ್ರಿ, ಇವ್ರ ಮೇಲೆ ಹೆಸರು ಕೊಟ್ಟಿಲ್ಲ. ಆದರೆ ನಾವು ಹಂಗೆ ಬಿಟ್ಕೊಂಡಿದ್ರೆ ಈಗೂ ಏನು ಮಾಡ್ತಾರೆ ಬಿಡು, ಅವ್ರೇನು ಮಾಡೇ ಇಲ್ಲ ಅನ್ನೋ ಇದ್ರಿಗೆ ಬಂದು ಮಾಡಿಬಿಟ್ಟವ್ರೆ. ಅದ್ರಾಗ ನಾವು ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಹೇಳಿ ಇದು ನಮ್ಮ ಕಷ್ಟನ ಹಂಚ್ಕೊಂಡಿದ್ರು ಸರ್ ನಿಮ್ಮ ಹತ್ರ. ಸರ್ ಸುಮಾರು ಒಂದು 2 ಲಕ್ಷ ಲಾಸ್ ಆಗಿದೆ ಸರ್. ನಮ್ಗೆ ಬೆಳೆ ಬರ್ತದ ಗಿಡ ಸುಮಾರು ಒಂದು 2 ಲಕ್ಷ ಲಾಸ್ ಆಗಿದೆ. ಹಣ್ಣು ಕೊಯ್ಯೋ ಗಿಡ, ಹಣ್ಣು ಇದು ಕೂಚ, ಕಂಬಿ, ಪೈಪು, ಡ್ರಿಪ್ ಪೈಪು ಎಲ್ಲ ಲಾಸ್ ಮಾಡಿ ಹಾಳು ಮಾಡ್ಯವ್ರೆ. ಗಿಡ 30 ಗಿಡ ಹೊಡೆದವ್ರೆ. ಅದು ಸುಮಾರು ಗಿಡ ಮಾಡ್ಬೇಕಂದ್ರೆ 2 ವರ್ಷ ಬೇಕು ಸರ್. ಈ ಥರ ಫಸಲು ಬರೋ ಗಿಡ ಮಾಡ್ಬೇಕಾದ್ರೆ 2 ವರ್ಷ ಕಾಯ್ಬೇಕು ನಾವು. ಕಂಪ್ಲೇಂಟ್ ಇವಾಗ ಪೊಲೀಸ್ನವ್ರು ಸೆಂಟ್ರಲ್ ಪೊಲೀಸ್ ಬಂದಿದ್ರು, ಹೋದ್ರು. ನಾರಾಯಣಸ್ವಾಮಿ ಅವರ ಪುತ್ರ ಪ್ರದೀಪ್ ರಾಕ್ಷಸರು ಮಾಡೋ ಕೆಲಸ ಮಾಡಿದ್ದಾರೆ. ಅವರ ಜೊತೆ ಬಂದಂತ ಎಲ್ಲ ಗ್ಯಾಂಗ್ ಅನ್ನು ಬಂಧಿಸಬೇಕು. ಅವರನ್ನ ಬೀದಿಯಲ್ಲಿ ಮೆರವಣಿಗೆ ಮಾಡಬೇಕು. ಹಾಕಿದ್ದ ಬಂಡವಾಳ ಕೈಗೆ ಸಿಗುತ್ತೆ ಅಂತ ಆಸೆಗಳಿಂದ ಕಾಯುತ್ತಿದ್ದ ವೇಳೆ ಫಸಲು ತುಂಬಿದ ದ್ರಾಕ್ಷಿಯನ್ನ ಕತ್ತರಿಸಿ ಬಿಸಾಕಿದ ದುರುಳರನ್ನ ಕೂಡಲೇ ಬಂಧಿಸಿ ಕ್ರಮ ಜರುಗಿಸಬೇಕೆಂದು ಎಸ್ಪಿ ಕುಶಾಲ್ ಚೌಕ್ಸೆಯಲ್ಲಿ ಮನವಿ ಮಾಡಿದ್ದಾರೆ. ಸರ್, ನಮ್ಮ ತಾಯಿ ಹೆಸರು ಕಾಂತಮ್ಮ ಅಂತ, ಕೊಂಡೇನಹಳ್ಳಿ ಗ್ರಾಮ. ಇದು ನಮ್ಮ ತಾಯಿ ಹೆಸರಲ್ಲಿರೋ ಜಮೀನು. ಸರ್ವೆ ನಂಬರು ಕರ್ಸಿಂಗ್ನಲ್ಲಿ 88.
ಇದರಲ್ಲಿ ಏನಾಗಿದೆ ಅಂದರೆ 2 ಎಕರೆ ನಾವು ದ್ರಾಕ್ಷಿ ಹಾಕಿದ್ದೀವಿ ಸರ್. ಇದರಲ್ಲಿ ದುಷ್ಕರ್ಮಿಗಳು ರಾತ್ರಿ ಬಂದ್ಬಿಟ್ಟು 35ರಿಂದ 40 ಗಿಡ ಕಟ್ ಮಾಡಿದ್ದಾರೆ, 50 ಕೂಚ ಕಟ್ ಮಾಡಿದ್ದಾರೆ ಸರ್. ಇದೇನಾಗ್ತಿದೆ ಅಂದರೆ ಈ ಕೂಚ ಎಲ್ಲ ಗಿಡಗಳೆಲ್ಲ ತೆಗೆದಿರೋದಕ್ಕೆ ಇದು ನಮ್ಮ ಮಳೆಯನ್ನು ಜೋರಾಗಿ ಗಾಳಿಯನ್ನು ಬಂದರೆ ಎಲ್ಲ ಚಪ್ಪರ ಎಲ್ಲ ಬಿದ್ದೋಗುತ್ತೆ ಸರ್. ಇದರಿಂದ ಸುಮಾರು 5ರಿಂದ 10 ಲಕ್ಷ ಲಾಸ್ ಆಗ್ತಾಯಿದೆ. ಅದಕ್ಕೆ ಈ ದುಷ್ಕರ್ಮಿಗಳಾದ ನಮಗೆ ಗುಮಾನಿ ಇರೋ ಆಕಾಶು ಮತ್ತು ಅವರು ತಾಯಿ ರತ್ನಮ್ಮ ಮತ್ತು ಅವ್ರ ಸೋದರ ಮಾವ ಶಿವಕುಮಾರ್ ಅಂತೇಳಿ ಸೇರಿಬಿಟ್ಟು 35ರಿಂದ 40 ಜನ ತಂಡ ಬಂದ್ಬಿಟ್ಟು ಈ ಕೆಲಸ ಮಾಡಿದ್ದಾರೆ ಸರ್. ಇದಕ್ಕೆ ನಾವು ಫಸ್ಟು ಒಂದು ಟೈಮ್ ಮಾಡಿದರು, ಆವಾಗ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ರಿ, ಆದರೆ ಅವರು ಕ್ರಮ ಯಾರು ಅಂತ ಫೈಂಡ್ ಔಟ್ ಮಾಡಲಿಲ್ಲ. ಇದರಿಂದ ಈಗ ರಾತ್ರಿ ಈ ಥರ ಆಗಿದೆ ಸರ್. ರಾತ್ರಿ ನಾವು ತೋಟಕ್ಕೆ ಕಾವಲು ಇಲ್ಲ ನೀರು ಬಿಡಬೇಕಾಯ್ತು ಬಂದಿದ್ದರೆ ಇವರೆಲ್ಲ 30ರಿಂದ 40 ಜನ ಬಂದಿದ್ದು ಸರ್. ರಂಪ ಮಚ್ಚು ಕೊಡ್ಲಿ ಎಲ್ಲ ತಂದಿದೆ ಸರ್. ಆ ಟೈಮಲ್ಲಿ ನಾವೇನೋ ಅವ್ರ ಮೇಲೆ ಇದ್ದಿದ್ರೆ ನಮ್ಮ ಪ್ರಾಣ ಕೂಡ ಹೋಗ್ತಾಯಿತ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರರು? ನೀವೇನ ಮಾಡಿ ಈ ಥರದವ್ರನ್ನ ಮಟ್ಟ ಹಾಕಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಸರ್. ಇದು SP ಗಮನಕ್ಕೆ ತೊಗೊಂಡೋಗಿ ರೈತರಿಗೆ ಏನು ಲಾಸ್ ಆಗಿದೆ ಅದನ್ನು ಪರಿಹಾರ ಮುಖಾಂತರ ಕೊಡಿಸ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ಬೇಕು ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಸರ್. ಕೂಡಲೇ ನೀವು ಇದಕ್ಕೆ ತಕ್ಕಾದ ಕ್ರಮ ತಗೊಳ್ಳಿ. SP ಸಾಹೇಬರಿಗೆ ನಾವೇನೇ ಅಂತ ಹೇಳ್ತಾ ಇದ್ರು ಅಂದರೆ, ಈ ಥರ ತೊಂದರೆ ಆಗಿರೋದು ನಮಗಾಗಿದೆ ಸರ್, ಮುಂದೆ ಯಾವತ್ತೂ ಯಾರಿಗೂ ಆಗಬಾರ್ದು. ಚಿಕ್ಕಬಳ್ಳಾಪುರದಲ್ಲಿ ಈ ಥರದ್ದು ಯಾವತ್ತೂ ಘಟನೆಗಳಾಗ್ತಾ ಇರಲಿಲ್ಲ. ಈ ಥರ ಒಂದು ಕೆಟ್ಟ ಕಿಡಿಗೇಡಿಗಳಿದ್ದಾರೆ ಸರ್. ಇವ್ರನ್ನ ಕೂಡಲೇ ಮಟ್ಟ ಹಾಕ್ಬಿಟ್ಟು ಕ್ರಮ ಜರುಗಿಸ್ಬೇಕು. ಸಮಾಜದಲ್ಲಿ ಸಾಮಾನ್ಯ ಜನ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕಳ್ಕಳಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಸರ್. ದಯವಿಟ್ಟು ಇದ್ರ ಕ್ರಮ ತಗೊಳ್ಳಿ. ಇನ್ನು ನಂದಿಗಿರಿ ಧಾಮ ಪೊಲೀಸರು ದೂರು ಬಂದ ಕೂಡಲೇ ಎಚ್ಚೆತ್ತುಕೊಂಡು ಈ ಕೃತ್ಯದಲ್ಲಿ ಪಾಲ್ಗೊಂಡವರನ್ನ ಬಂಧಿಸಿ ಅನ್ಯಾಯಕ್ಕೊಳಗಾದ ರೈತರ ಅಳಲಿಗೆ ಸ್ಪಂದಿಸುವರೇ ಕಾದು ನೋಡಬೇಕಿದೆ. ಸರ್, ಇದು ಈ ಕೆಲಸ ಮಾಡಿರೋದು ಅಮಾನವೀಯ ಕೃತ್ಯ. ಈ ಗಿಡಗಳು ಎಂದ್ರೇನು, ಇನ್ನೊಂದು ಎಂದ್ರೇನು, ಇನ್ನು ಕಾನೂನು ಅನ್ನೋದು ಎಲ್ಲಿರ್ತದೆ ಇದೆಲ್ಲ ಮಾಡಿದಾಗ ಇದು ಅಮಾನವೀಯ ಕೃತ್ಯ. ನೋಡಿದಾಗೆಲ್ಲ ಯಾರ್ಯಾರು ನೋಡಿದ್ಲಿ ಇದು ಸರಿ ಅಂತಾರ ತಪ್ಪು ಅಂತಾರ ಅವರೇ ಹೇಳಬೇಕು, ಸರ್ಕಾರನೇ ಹೇಳ್ಬೇಕು ಇದ್ರ ಬಗ್ಗೆ. ಈ 15-20 ಜನ ಸರ್ ಇದನ್ನು ಮಾಡಿರೋರು. ಅವ್ರನ್ನೆಲ್ಲ ಹಿಡ್ಕೊಂಬಂದು ಮೆರವಣಿಗೆ ಮಾಡಿಬಿಟ್ರೆ ಒಂದು ಸರಿ ಇರೋ ಈ ತಾಲೂಕೆಲ್ಲ ಒಂಥರ ಭಯ ಬರ್ತದ. ಯಾವನೇ ಮಾಡ್ಯವನೇ ಅವ್ನು ಹಿಡ್ಕೊಂಡು ಬಂದು ಮೆರವಣಿಗೆ ಮಾಡಿಬಿಡ್ಬೇಕು ಅವ್ರನ್ನೆಲ್ಲರೂ. ಆ ಟೌನ್ನಾಗ ಒಂದು ಬಜಾರ್ಗಳಿಂದ ತಗೊಂಡೋಗಿ ಮೆರವಣಿಗೆ ಮಾಡಿದ್ರೆ ಇಡೀ ತಾಲೂಕೆಲ್ಲ ನೋಡಿದಾಗ ಅವರು ಇಂಥವ್ರು ಅಂತೇಳಿ ಸ್ವಲ್ಪ ಇದು ಬರ್ತದೆ ಸರ್. ಮಾಡ್ಬೇಕಾದ್ರೆ ಏನು ಸರ್ ಇದು ಅಮಾನವೀಯ ಕೃತ್ಯ ಇಲ್ಲ ಸರ್. ಒಂದು ಗಿಡ ಬಂದು ಒಂದು ತಲೆ ಮನುಷ್ಯನ ಸಮಾನ ಅಂತ ಇಷ್ಟು ಗಿಡಕ್ಕೆ 200 ಗಿಡಕ್ಕೆ 200 ತಲೆ ಇದೆ. ಅವ್ರು ಅಲ್ಲಿಗೆ ರೋಷಿ ಅವ್ರೆ ಇದನ್ನೆಲ್ಲ ಮಾಡಿದ್ರೆ ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ಬೇಕು ಇದನ್ನು. ಅದರಿಂದ ನಾನು ಕೇಳ್ತಾ ಇದ್ದೀನಿ. ಇರಲ್ಲ